ಹಾಯ್ ನಮಸ್ತೆ ಎಲ್ರಿಗೂ. ಏನಿದು ಬರೀ ಬೆಟ್ಟ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಈ ಬೆಟ್ಟದಲ್ಲಿ ದೊಡ್ಡ ದೊಡ್ಡ ಮರಗಳೇನಿಲ್ಲ, ಬರೀ ಕಲ್ಲು. ಈ ಕಲ್ಲಿನ ಗುಡ್ಡ ನೋಡ್ತಾನೆ ನಾನು ಒಮಾನ್ ದೇಶದ ಒಂದು ದೊಡ್ಡ ಡ್ಯಾಮ್ನು ನೋಡ್ಕೊಂಬಂದೆ. ಈಗ ಇಲ್ಲಿ ಬೇಸಿಗೆ ಇರೋದ್ರಿಂದ ಡ್ಯಾಮಲ್ಲಿ ಹೆಚ್ಚೇನು ನೀರಿರಲ್ಲ, ಆದರೂ ಎಲ್ಲಾದರೂ ಹೋಗ್ಬೇಕಂತ ಹೇಳಿ ಡ್ಯಾಮ್ ಹತ್ರ ಹೋಗಿದ್ವಿ. ಡ್ಯಾಮಲ್ಲಿ ನೀರು ಸ್ಟೋರ್ ಆಗಿತ್ತು, ಆದರೆ ಓವರ್ಫ್ಲೋ ಮಾತ್ರ ಆಗ್ತಾ ಇದ್ದಿಲ್ಲ ಬೇಸಿಗೆ ಇರೋದ್ರಿಂದ. ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಓವರ್ಫ್ಲೋ ಆಗ್ತಾ ಇರುತ್ತಂತೆ. ಮಳೆಗಾಲದಲ್ಲಿ ನಾನು ಬರೋದಕ್ಕಾಗಲಿಲ್ಲ. ಇದೇ ನೋಡಿ ಒಮಾನ್ ದೇಶದ ಒಂದು ಹಳ್ಳಿ. ಹೇಗಿದೆ ಹಳ್ಳಿ? ಈ ಹಳ್ಳಿ ಒಳಗಡೆ ನಾವು ಹೋಗಲಿಲ್ಲ, ಹೇಳ್ತಾರಲ್ಲ ಊರಿಂದ ಆಚೆನೇ ಹೋದ್ರು, ಊರೊಳಗಡೆ ಬರಲೇ ಇಲ್ಲ ಅಂತ. ಹಾಗೆ ಊರಿಂದ ಆಚೆ ಇರೋ ರೋಡಲ್ಲೇ ಡ್ಯಾಮ್ ನೋಡೋಕೆ ಹೋದ್ವಿ. ನಾನು ಈ ಕಲ್ಲಿನ ಗುಡ್ಡಗಳಲ್ಲೆಲ್ಲ ಡ್ಯಾಮ್ ಕಟ್ಟಿದಾರಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದು ಎಲ್ಲಿರ್ಬೋದು, ಹೇಗಿರ್ಬೋದು ಅನ್ನೋ ಕುತೂಹಲ ನಂಗೆ ಜಾಸ್ತಿ ಆಗ್ತಾನೇ ಇತ್ತು. ಹಂಗೆ ಯೋಚಿಸ್ತಾ ಇರಬೇಕಾದ್ರೇ ನಾನು ಹೋಗ್ಬೇಕಾಗಿರೋ ಡ್ಯಾಮಿಂದು ಮೇನ್ ಗೇಟ್ ಬಂತು. ಅಲ್ಲೇನು ಬರೆದಿದ್ದಾರಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಯಾಕಂದರೆ ಅದು ಅರೇಬಿಕಲ್ಲಿ ಬರೆದಿದ್ದಾರೆ. ಹಾಗೆ ಸೈಡಲ್ಲಿ ಒಂದು ಬೋರ್ಡ್ ಇತ್ತು, ಅದರಲ್ಲಿ ಇಂಗ್ಲೀಷಲ್ಲಿತ್ತು. ಸ್ವಲ್ಪ ಓದ್ಕೊಂಡು ಮುಂದೆ ಹೋದ್ವಿ. ಎಂಟ್ರಾಗ್ತಿದ್ದಂಕಲೇ ಗಿಡ ಮರಗಳೆಲ್ಲ ನಮ್ಮನ್ನು ಸ್ವಾಗತ ಮಾಡ್ತಾಯಿತ್ತು. ಯಾಕಂದರೆ ಮಸ್ಕತ್ತಿಂದ ಇಲ್ಲಿವರೆಗೂ ನಾನು ಇಷ್ಟು ಗಿಡ ಮರಗಳು ನೋಡಲಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ರೋಡ್ನ ಯಾರಾದರೂ ಅಬ್ಸರ್ವ್ ಮಾಡಿದ್ರಾ? ರೋಡಲ್ಲಿ ಒಂದು ಸೈಡಲ್ಲಿ ಮಾತ್ರ ಬೀದಿ ದೀಪಗಳಿತ್ತು, ಇನ್ನೊಂದು ಸೈಡಲ್ಲಿ ಇದ್ದಿಲ್ಲ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನೈಟ್ ವ್ಯೂ ಹೇಗಿರುತ್ತೆ ಈ ಸಿಟಿದು ಅಂತ ನಾನು ತೋರಿಸ್ತೀನಿ. ಗೇಟಿಂದ ಒಳಗಡೆ ಬಂದ್ವಿ. ಡ್ಯಾಮ್ ಎಲ್ಲಿ ಅಂತ ನೋಡಿದ್ರೆ ನಂಗೆ ಇನ್ನೂ ಕಾಣಿಸ್ತಾನೇ ಇದ್ದಿಲ್ಲ. ಇನ್ನೂ ಮುಂದೆ ಹೋಗ್ಬೇಕಂತ ಆಮೇಲೆ ಗೊತ್ತಾಯಿತು. ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀರಾ ರೋಡ್ನ? ಒಂದು ಸೈಡ್ ಮಾತ್ರ ಬೀದಿ ದೀಪ ಹಾಕಿದ್ದಾರೆ ಅಂತ. ಸೊ ನಾನು ಆವಾಗಿಂದ ಆ ಕಡೆ ಈ ಕಡೆ ಕಲ್ಲಿನ ಗುಡ್ಡ ನೋಡ್ಕೊಳ್ತಾನೆ ಬರ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಯಾವ ಬೆಟ್ಟದಲ್ಲೂ ದೊಡ್ಡ ದೊಡ್ಡ ಮರಗಳಾಗಲಿ ಗಿಡಗಳಾಗಲಿ ಕಾಣಿಸಲ್ಲ, ಬರೀ ಕಲ್ಲಿನ ಗುಡ್ಡ ಅಷ್ಟೇ. ಸೈಡಲ್ಲಿ ನೀರು ನೋಡಿದ ತಕ್ಷಣ ಅಂದ್ಕೊಂಡೆ ಡ್ಯಾಮ್ ನಿಯರ್ ಬಂದ್ವಿ ಅಂತ. ಅಂತೂ ಇಂತೂ ಡ್ಯಾಮ್ ಹತ್ರ ಬಂದೇ ಬಿಟ್ವಿ. ಡ್ಯಾಮ್ ಇರೋ ಜಾಗನ ನಾವು ಎಂಟ್ರಾಗ್ತಿದ್ದಂಕಲೇ ಅಲ್ಲೊಂದು ದೊಡ್ಡ ಲಾನ್ ಸಿಕ್ತು. ಅದು ನೋಡಿನೇ ತುಂಬ ಖುಷಿ ಆಯಿತು ನನಗೆ. ಹಾಗೆ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಲಾನ್ ಒಳಗಡೆ ಎಂಟರ್ ಆದ್ವಿ. ಇಲ್ಲಿ ಕಾರ್ ಪಾರ್ಕಿಂಗೆಲ್ಲ ಚಾರ್ಜಸ್ ಏನಿರಲ್ಲ. ಆ ಲಾನ್ ಒಳಗಡೆ ಎಂಟ್ರಾಗ್ತಿದ್ದಂಕಲೇ ನನಗೆ ಡೇಟ್ಸ್ ಮರಗಳನ್ನ ತುಂಬ ಹತ್ರದಿಂದ ನೋಡಬೇಕನ್ನೋ ಆಸೆ ಇತ್ತು. ಬನ್ನಿ ನಿಮಗೂ ತೋರಿಸ್ತೀನಿ. ಇಲ್ಲಿ ನೋಡಿ ಹೇಗಿದೆ ಅಂತ ಹೇಳಿ. ಒಳ್ಳೆ ದ್ರಾಕ್ಷಿ ಗೊಂಚಲು ಥರ ಇತ್ತು. ಈ ಪಾರ್ಕಲ್ಲಿ ಹೆಚ್ಚಾಗಿ ಡೇಟ್ಸ್ ಮರಗಳೇ ಇತ್ತು. ನಾನು ಒಂದು ಚಿಕ್ಕ ಮರದ ಹತ್ರ ಹೋಗಿ ಆ ಡೇಟ್ಸ್ ಕಾಯಿಗಳನ್ನೆಲ್ಲ ಮುಟ್ಟು ನೋಡಿದೆ. ಇಲ್ಲಿ ನೋಡಿ ಡೇಟ್ಸ್ ಕಾಯಿದ್ದಾಗ ಹೇಗಿರುತ್ತೆ ಅಂತ. ನಾನು ಇನ್ನೊಂದು ಮರದ ಹತ್ರ ನೋಡೋಣ ಅಂತ ಹೋದರೆ ಈ ಮರದಲ್ಲಿ ಎಷ್ಟೊಂದು ಕಾಯಿಗಳು, ತುಂಬ ಹಸಿರಾಗಿತ್ತು. ಒಂದೊಂದು ಮರದಲ್ಲಿ ಇಷ್ಟಿಷ್ಟು ಡೇಟ್ಸ್ ಬಿಡುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಹಾಗೆ ಆ ಪಾರ್ಕಲ್ಲಿರೋ ಬೇರೆ ಬೇರೆ ಡೇಟ್ಸ್ ಮರದ ಹತ್ರನೂ ಹೋಗಿ ನೋಡ್ತಾ ಇದ್ದೆ, ಯಾವ ಥರ ಎಲ್ಲ ಬಿಟ್ಟಿದೆ ಕಾಯಿ ಅಂತ. ಇಲ್ಲಿ ನೋಡಿ ಸ್ವಲ್ಪ ಯೆಲ್ಲೋ ಕಲರ್ ಆಗಿದೆಯಲ್ಲ, ನಾವು ದ್ವಾರಗಾಯಿ ಅಂತ ಹೇಳ್ತೀವಲ್ಲ, ಅದು ಇದು. ಈ ಪಾರ್ಕಲ್ಲಿರೋ ಡೇಟ್ಸ್ ಮರಗಳು ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇಷ್ಟು ಹತ್ರದಿಂದ ಮರದಲ್ಲಿರೋ ಡೇಟ್ಸ್ ಕಾಯಿಗಳನ್ನ ನಾನು ಯಾವತ್ತೂ ನೋಡಿಲ್ಲ, ಹಾಗೂ ಯಾವತ್ತೂ ಮುಟ್ಟೂ ಇದ್ದಿಲ್ಲ. ನೋಡಿ ತುಂಬ ಖುಷಿ ಆಯಿತು. ಏನು ಇಷ್ಟೊತ್ತಾದರೂ ಡ್ಯಾಮ್ ತೋರಿಸಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ತೋರಿಸ್ತೀನಿ. ಇದೇ ನೋಡಿ ಆ ಡ್ಯಾಮ್. ನೀರು ನೋಡಿ ಎಷ್ಟು ತಿಳಿ ನೀಲಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ. ಓ, ನಾನು ಇಷ್ಟೊತ್ತಾದರೂ ನಿಮಗೆ ಈ ಡ್ಯಾಮ್ ಹೆಸರು ಹೇಳೇ ಇಲ್ಲ ಅಲ್ವಾ? ಈ ಡ್ಯಾಮ್ ಹೆಸರು ವಾದಿ ಡೈಕಾ ಡ್ಯಾಮ್ ಅಂತ ಹೇಳಿ. ಇದು ಒಮಾನ್ ದೇಶದ ಲಾರ್ಜೆಸ್ಟ್ ವಾಟರ್ ಸ್ಟೋರೇಜ್ ಡ್ಯಾಮ್ ಆಗಿದೆ. ಈ ಡ್ಯಾಮ್ ಇರೋದು ಕೊರಿಯತ್ ಅನ್ನೋ ಒಂದು ಜಾಗದಲ್ಲಿ, ಹಾಗಾಗಿ ಇದನ್ನು ಕೊರಿಯತ್ ಡ್ಯಾಮ್ ಅಂತಲೂ ಕರೀತಾರೆ. ಈ ಡ್ಯಾಮು 100 ಮಿಲಿಯನ್ ಕ್ಯೂಬಿಕ್ ಮೀಟರ್ ಆಫ್ ರೈನ್ ವಾಟರ್ನ ಸ್ಟೋರೇಜ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದೆ.
ನಾವು ಹೋಗಿದ್ದು ಸ್ವಲ್ಪ ಇಳಿ ಸಂಜೆ ಆಗಿದ್ದರಿಂದ ವಾತಾವರಣ ಸ್ವಲ್ಪ ತಂಪಾಗಿಯೇ ಇತ್ತು. ಹಾಗಾಗಿ ನಾವಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಡ್ಯಾಮ್ ಸುತ್ತಮುತ್ತ ನೋಡಿದರೂ ದೊಡ್ಡ ದೊಡ್ಡ ಕಲ್ಲಿನ ಬೆಟ್ಟಗಳೇ ಇರೋದು. ಇದೆಲ್ಲ ಲೈಮ್ ಸ್ಟೋನ್ ಬೆಟ್ಟಗಳಂತೆ. ಲಾಸ್ಟ್ ಇಯರ್ ಒಮಾನಲ್ಲಿ ಮಳೆಗಾಲದಲ್ಲಿ ಒಳ್ಳೆ ಮಳೆ ಆಗಿದ್ದರಿಂದ ಡ್ಯಾಮ್ ಓವರ್ಫ್ಲೋ ಆಗ್ತಾಯಿತ್ತು ಅಂತ ಹೇಳಿದರು. ಮಳೆಗಾಲದಲ್ಲಿ ನಾವು ಬರೋಕ್ಕಾಗಲಿಲ್ಲ. ಈಗ ಬೇಸಿಗೆಯಲ್ಲಿ ಬಂದಿದ್ದೀನಿ ಡ್ಯಾಮ್ ನೋಡೋದಕ್ಕೆ. ಈಗ ನಮ್ಮೂರ ಕಡೆ ಎಲ್ಲ ಒಳ್ಳೆ ಮಳೆ ಆಗ್ತಾಯಿದೆ. ಹಾಗಾಗಿ ನಮ್ಮೂರ ಹತ್ರ ಇರೋ ಭದ್ರಾ ಡ್ಯಾಮು ತುಂಬಿ ಓವರ್ಫ್ಲೋ ಆಗ್ತಾಯಿದೆ ಅಂತ ಕೇಳಿದೆ. ಇಲ್ಲಿ ನನಗೆ ಈ ಡ್ಯಾಮ್ ನೋಡ್ತಾ ನನಗೆ ಭದ್ರಾ ಡ್ಯಾಮೇ ನೆನಪಾಯಿತು. ಈ ಡ್ಯಾಮ್ ಕೆಳಗಡೆ ನೀರಿನ ಜರಿ ಹರಿತಾ ಇರುತ್ತೆ. ನೀವು ಇಲ್ಲಿಂದ ನೋಡ್ತಾ ಇರ್ಬೋದು, ಅಲ್ಲಿ ಚಿಕ್ಕದಾಗಿ ನೀರು ಹರಿತಾ ಇದೆ. ಮಳೆಗಾಲದಲ್ಲಿ ಈ ನೀರು ತುಂಬ ಜೋರಾಗಿ ಹರಿಯುತ್ತೆ ಅಂತ ಕೇಳಿದ್ದೀನಿ. ಡ್ಯಾಮಿನ ಮೇಲ್ಭಾಗದಲ್ಲೇ ನಿಂತ್ಕೊಂಡು ಕೆಳಗಡೆ ಎಲ್ಲ ಹೇಗೆ ಕಾಣುತ್ತೆ ಅಂತ ನೋಡ್ತಾ ಇದ್ವಿ. ಕೆಳಗಡೆ ನೀರಿನ ಜರಿಯಲ್ಲಿ ತುಂಬ ಜನ ನೀರಲ್ಲಿ ಆಟ ಆಡ್ತಾ ಇದ್ರು. ನಿಮ್ಗಲ್ಲಿ ಒಂದು ಗ್ರೀನ್ ಫಾರ್ಮ್ ಕಾಣಿಸ್ತಾ ಇರ್ಬೋದು, ಅದು ಫುಲ್ ಡೇಟ್ಸ್ ಮರಗಳದಾಗಿತ್ತು. ಡ್ಯಾಮ್ ಕೆಳಗಡೆ ಬರೋ ನೀರಲ್ಲಿ ತುಂಬ ಜನ ಆಟ ಆಡ್ತಾ ಇದ್ರು. ನಾವು ಕೆಳಗಡೆ ಹೋಗ್ಬಿಟ್ಟು ನೀರಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಅಂತ ಹೇಳಿ ಮೇಲ್ಗಡೆ ಎಲ್ಲ ಒಂದು ವ್ಯೂ ವಿಸಿಟ್ ಮಾಡಿ ಆಮೇಲೆ ನಾವು ಕೆಳಗಡೆ ಹೋದ್ವಿ. ಮೇಲೆಲ್ಲ ನೋಡ್ಕೊಂಡು ಕೆಳಗಡೆ ಬರೋ ಅಷ್ಟೊತ್ತಿಗೆ ಆಗಲೇ ಕತ್ಲಾಗ್ತಾ ಇತ್ತು. ಲೇಟ್ ಆಗುತ್ತೆ ಅಂತ ಬೇಗ ಕೆಳಗಡೆ ಬಂದು ಸ್ವಲ್ಪ ಹೊತ್ತು ಮಾತ್ರ ನೀರಲ್ಲಿ ಆಟ ಆಡಿದ್ವಿ. ಕೆಳಗಡೆನೂ ಕಾರೆಲ್ಲ ತುಂಬ ಜನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಆಟ ಆಡ್ತಾಯಿದ್ರು ನೀರಲ್ಲಿ. ಇದು ಡ್ಯಾಮ್ ತುಂಬ ಓವರ್ಫ್ಲೋ ಆದಾಗ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ. ನೆಕ್ಸ್ಟ್ ಟೈಮ್ ಮಳೆಗಾಲದಲ್ಲಿ ಯಾವತ್ತಾದರೂ ಬಂದಾಗ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನೀರಲ್ಲಿ ಕಾಲನ್ನ ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಆಮೇಲೆ ಹೊರಟ್ವಿ ನಾವಿಲ್ಲಿಂದ. ಆದರೆ ಆಗಲೇ ತುಂಬ ಕತ್ಲಾಗ್ತಾ ಇತ್ತು. ಹಾಗೆ ಒಂದು ವ್ಯೂ ನೋಡೋಣ ಅಂತ ಒಂದು ತೋರಿಸ್ತಾ ಇದ್ದೀನಿ ನೋಡಿ, ಸರೌಂಡಿಂಗ್ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ. ಡ್ಯಾಮ್ ಎಲ್ಲ ನೋಡ್ಕೊಂಡು ರಿಟರ್ನ್ ಬರ್ತಾ ಇದ್ವಿ. ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ ಇಲ್ಲೆಲ್ಲ ರೋಡಲ್ಲಿ ಒಂದು ಸೈಡ್ ಮಾತ್ರ ಲೈಟ್ ಇರುತ್ತೆ ಅಂತ. ಅದು ಇವಾಗ ನೈಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಡ್ಯಾಮ್ ಇರೋದು ಬೆಟ್ಟದ ಮೇಲೆ. ಸೊ ನಾವು ಬೆಟ್ಟದ ಕೆಳಗಡೆ ಸಿಟಿಯಿಂದ ನೋಡಿದ್ರೂ ಈ ದೀಪಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡ್ಯಾಮ್ ಇರೋದು ಸಿಟಿಯಿಂದ ಮೇಲ್ಭಾಗದಲ್ಲಿ. ಸೊ ನಾವು ಇಲ್ಲಿಂದ ಸಿಟಿನ ತುಂಬ ಚೆನ್ನಾಗಿ ನೋಡ್ಬೋದು.
ಇಲ್ಲಿ ರೋಡ್ ಸೈಡಲ್ಲಿ ಎಲ್ಲಿ ಬೇಕೋ ಅಲ್ಲಿ ಗಾಡಿ ಎಲ್ಲ ಸ್ಟಾಪ್ ಮಾಡೋಂಗಿಲ್ಲ. ಅಲ್ಲಿ ಒಂದು ಲೊಕೇಶನ್ ಇದೆ, ಆ ಲೊಕೇಶನಲ್ಲಿ ನಾವು ಗಾಡಿನ ಹಾಕ್ಬಿಟ್ಟು ಇಡೀ ಮಸ್ಕತ್ನ ನೋಡ್ಬೋದು. ನೈಟ್ ವ್ಯೂ ತುಂಬ ಚೆನ್ನಾಗಿರುತ್ತಲ್ವ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ. ಹಾಗಾಗಿ ನಾವು ಒಂದು ಲೊಕೇಶನ್ನಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇಡೀ ಮಸ್ಕತ್ನ ನೋಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.